ಇನ್ನು ಜಾತಿ ಜನಗಣತಿ ಇದೊಂದು ಮೂರ್ಖ ಸರ್ವೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಜರ್ದಿದ್ದಾರೆ. ಕೂಡಲೇ ಜಾತಿ ಜನಗಣತಿ ಕೈ ಬಿಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಅಯೋಗ್ಯತನ ಇಟ್ಕೊಂಡು ಜಾತಿ ಗಣತಿ ಮಾಡ್ತಿದ್ದಾರೆ, ವ್ಯವಸ್ಥಿತವಾಗಿ ಹಿಂದೂ ಸಮಾಜವನ್ನ ಒಡಿತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನ ಒಡಿತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮೂರ್ಖ ಸರ್ವೆ ರೀ. ಲಿಂಗಾಯತ ಕ್ರಿಶ್ಚಿಯನ್ ಅತ್ತ, ಕುರುಬ ಕ್ರಿಶ್ಚಿಯನ್ ಅತ್ತ, ಅಲ್ಲಿದೊಂದು ಒಕ್ಕಲಿಗೆ ಕ್ರಿಶ್ಚಿಯನ್ ಅತ್ತ. ಇವ್ರನ್ನ ಅದು ಎದರಲ್ಲಿ ಹೊಡಿಬೇಕು ಅವ್ರನ್ನ? ಹಂಗೆ ಯಾವ ಜಾತಿ ಅದಾವ ಅನ್ರಿ ಜಗತ್ನಾಗ? ಬ್ರಾಹ್ಮಣರು ಕ್ರಿಶ್ಚಿಯನ್ ಅತ್ತ, ಹೋಗಿ ಕಪಾಳಿ ಹೊಡಿಬೇಕು. ಅಯೋಗ್ಯ ನನ್ನ ಮಗ ಯಾವ ಮಾಡ್ಯಾನಲ್ಲ, ಆಯೋಗದವ ಲೋಫರ್ ನನ್ನ ಮಗ. ವ್ಯವಸ್ಥಿತವಾಗಿ ಹಿಂದೂ ಸಮಾಜ ನೀವು ಬರೀ ಲಿಂಗಾಯತ ಅಲ್ಲಕ್ಕೆ ಹೋಗ್ಬೇಡ್ರಿ. ಇವತ್ತು ಬ್ರಾಹ್ಮಣ ಸಮುದಾಯನೂ ಹೊಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರ ಅಂದರೆ ಎಲ್ಲ ಸಮುದಾಯಗಳು ಹೊಡೆದು ಛಿದ್ರ ಮಾಡಿ ಸಾವಿರ ಕೈಯಾಗ ಈ ದೇಶ ಕೊಡಬೇಕು ಅಂತ ಸಿದ್ದರಾಮಯ್ಯನಂಥವ್ರು, ರಾಹುಲ್ ಗಾಂಧಿ ಅಂಥವ್ರು, ಸೋನಿಯಾ ಗಾಂಧಿ ಅಂತರೂ ಒಂದು ಚರ್ಚದು ಇದು ಆಗ್ಲಿಕ್ಕೆ ಅಡ್ಡಿ ಇದಾವೆ. ಮದರ್ ತೆರೆಸಾ ಇದ್ದಂಗೆ ಹಾಂ ಅಂಥವ್ರು ಕೂಡಿ ನಮ್ಮ ಧರ್ಮ ಹೊಡಿಲಿಕ್ಕೆ ಬಂದಾರೆ. ನಾ ಎಚ್ಚರಿಕೆ ಕೊಡ್ತೀನಿ ಸಿದ್ದರಾಮಯ್ಯನವ್ರಿಗೆ, ಇದನ್ನು ತಕ್ಷಣ ಈ ಜನಗಣತಿ ಬಿಡಬೇಕು. ಫುಲ್ 400 ಕೋಟಿ ರೂಪಾಯಿ ಹಾಳು ಮಾಡ್ಯಾರ ಕರ್ನಾಟಕದ್ದು. ನೀವು ಏನಾದರೂ ನೋಡ್ರಿ, ಕುರುಬರ ಕ್ರಿಶ್ಚಿಯನ್ರು ಅದಾರೆ, ತನ್ನ ಜಾತಿನೇ ಖಬರಿಲ್ಲ. ಇಂಥ ಅಯೋಗ್ಯತನ ಇಟ್ಕೊಂಡು ನಿನ್ನೆ ಎಂ ಬಿ ಪಾಟೀಲ್ರು ಭಾಳ ಜಗಳ ಆಡಾರ್ತ ಸುದ್ದಿ ಬತ್ತು ನನಗೆ. ಅವರು ಸಹ ಲಿಂಗಾಯತರು ಹೊಡಿಬಾಡಿರ್ತಾರೆ, ಹುಷಾರಿರ್ತಾರೆ ಅಂತ. ಅಂದರೆ ಗಟ್ಟಿ ಯಾರು ಮಾತಾಡಬೇಕು. ನನ್ನ ಪಾರ್ಟಿದ್ರು ನಾ ಮಾತಾಡಿಲ್ಲ, ಯಡಿಯೂರಪ್ಪ ಭ್ರಷ್ಟ ಅಂತೇಳಿ ನೀವು ಅದಕ್ಕೆ ಹೊರಗೆ ಹಾಕ್ಯಾರ. ಏನು ನಂದೇನು ಮಾಡಂಗದ? ಈಗ ನೋಡಿದ್ರಲ್ಲ ರಾಜ್ಯದಾಗ ಗಾಳಿ ಹೆಂಗೈತೆ, ಹಿಂದೂ ಬುಲ್ಡೋಜರ್ ಗಾಳಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಜೆ ಸಿ ಬಿ ಒಳಗೆ. ನೋಡ್ರಿ, ವ್ಯವಸ್ಥಿತವಾಗಿ ಲಿಂಗಾಯತರು ನೋಡಿಬೇಕತ್ತ. ಲಿಂಗಾಯತರದ್ದು ಒಂದು ದೊಡ್ಡ ಶಕ್ತಿ ಇದೆಯಲ್ಲ ಇವತ್ತು ಕರ್ನಾಟಕದಲ್ಲಿ ರಾಜಕೀಯ